ನಮಸ್ಕಾರ ಸ್ನೇಹಿತರೆ. ಆರ್ಸಿಬಿ ತಂಡದ ಸತತ ಸೋಲುಗಳಿಂದ ಸಿಟ್ಟಿಗೆದ್ದು ವಿಲ್ ಜಾಕ್ಸ್ ಮಾಡಿದರು ದೊಡ್ಡ ಘೋಷಣೆ. ಕೊಹ್ಲಿ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ? ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಆರ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ವಿಲ್ ಜಾಕ್ಸ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಬಂಧುಗಳೇ, ನಿಮ್ಮ ಪ್ರಕಾರ ವಿಲ್ ಜಾಕ್ಸ್ ರವರಿಗೆ ಮುಂದಿನ ಪಂದ್ಯದಲ್ಲಾದರೂ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್, ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ. ಹೌದು ಸ್ನೇಹಿತರೆ, ನಿನ್ನೆ ಜೈಪುರದ ಸವಾಯಿ ಮಾನ್ಸಿಂಗ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ IPL ನ ರೋಚಕವಾದ 19ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ರಾಜಸ್ಥಾನ ರಾಯಲ್ಸ್ ವಿರುದ್ಧ 6 ವಿಕೆಟ್ಗಳ ಹೀನಾಯ ಸೋಲನ್ನು ದಾಖಲಿಸಿತು. ಈ ಮೂಲಕ ಟೂರ್ನಿಯಲ್ಲಿ ಹ್ಯಾಟ್ರಿಕ್ ಸೋಲನ್ನು ಅನುಭವಿಸಿದ ಕಳಪೆ ದಾಖಲೆಯನ್ನ ಕೂಡ ಆರ್ಸಿಬಿ ತಂಡವು ತನ್ನದಾಗಿಸಿಕೊಂಡಿತು ಸ್ನೇಹಿತರೆ. ಇನ್ಫ್ಯಾಕ್ಟ್ ಈ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಸೋಲಿಗೆ ಪ್ರಮುಖ ಕಾರಣ ಏನೆಂದರೆ ತಂಡದ ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆ ಮಾಡದೇ ಇರುವುದು ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ. ಏಕೆಂದರೆ ವಿಲ್ ಜಾಕ್ಸ್ ರವರಿಗೆ ಆರ್ಸಿಬಿ ತಂಡದ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ನೀಡಬಹುದಾಗಿತ್ತು. ಕ್ಯಾಮರೂನ್ ಗ್ರೀನ್ ಹಾಗೂ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಸತತ ಅವಕಾಶಗಳನ್ನು ಪಡೆಯುತ್ತಿದ್ದರೂ ಕೂಡ ಹೇಳಿಕೊಳ್ಳುವಂತಹ ಬಿಡಿ, ಇನ್ಫ್ಯಾಕ್ಟ್ ಉತ್ತಮ ಆಟವನ್ನು ಕೂಡ ಆಡುತ್ತಿಲ್ಲ ಸ್ನೇಹಿತರೆ. ಇವರಿಬ್ಬರ ಈ ಕಳಪೆ ಆಟವು ಆರ್ಸಿಬಿ ತಂಡಕ್ಕೆ ಭಾರಿ ತಲೆನೋವನ್ನ ತಂದಿದೆ ಸ್ನೇಹಿತರೆ. ಇದೇ ಕಾರಣದಿಂದಾಗಿ ಇದೀಗ ಆರ್ಸಿಬಿ ತಂಡವು ಆರ್ಆರ್ ವಿರುದ್ಧವೂ ಸೋಲು ಕಾಣುವ ಮೂಲಕ ಟೂರ್ನಿಯಲ್ಲಿ ಹ್ಯಾಟ್ರಿಕ್ ಸೋಲನ್ನು ಅನುಭವಿಸಿದೆ ಸ್ನೇಹಿತರೆ. ಇದೀಗ ಆರ್ಆರ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಮಾತನಾಡಿರುವ ಸ್ಟಾರ್ ಆಟಗಾರನಾಗಿರುವ ವಿಲ್ ಜಾಕ್ಸ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಸ್ನೇಹಿತರೆ. ನಮ್ಮ ತಂಡದ ಈ ಹೀನಾಯ ಸೋಲನ್ನು ನೋಡಿ ನನಗೆ ತುಂಬಾ ನಿರಾಸೆ ಆಗಿದೆ. ನನಗೆ ತಿಳಿದಿದೆ ಇಂತಹ ಚಿಕ್ಕ ಸ್ಟೇಡಿಯಂಗಳಲ್ಲಿ ನಾನು ಚೆನ್ನಾಗಿ ಆಡುತ್ತೇನೆ ಎಂದು ಮತ್ತು ತಂಡಕ್ಕೆ ಗೆಲುವನ್ನು ಕೂಡ ತಂದುಕೊಡಬಲ್ಲೆ. ಆದರೆ ನನಗೆ ತಂಡದಲ್ಲಿ ಇಲ್ಲಿವರೆಗೂ ಅವಕಾಶ ಸಿಕ್ಕುತ್ತಿಲ್ಲ. ಇದು ನನಗೆ ನಿರಾಸೆಯನ್ನ ಉಂಟು ಮಾಡುತ್ತಿದೆ ಎಂದು ವಿಲ್ ಜಾಕ್ಸ್ ಹೇಳಿದ್ದಾರೆ. ಇನ್ನು ಮಾತು ಮುಂದುವರೆಸಿದ ಅವರು, ವಿರಾಟ್ ಕೊಹ್ಲಿ ರವರು ಇಂದಿನ ಪಂದ್ಯದಲ್ಲಿ ಉತ್ತಮವಾಗಿ ಆಡಿದ್ದಾರೆ. ಆದರೆ ಅವರಿಗೆ ಯಾರು ಕೂಡ ಸಪೋರ್ಟ್ ನೀಡಿರಲಿಲ್ಲ. ಆದರೆ ನಾನಿದ್ದರೆ ಅವರಿಗೆ ಒಳ್ಳೆಯ ಪಾರ್ಟ್ನರ್ಶಿಪ್ ಅನ್ನ ನೀಡುತ್ತಿದ್ದೆ. ನಾನು ತಂಡದ ಮ್ಯಾನೇಜ್ಮೆಂಟ್ ಮತ್ತು ನಾಯಕ ಹೀಗೆ ಎಲ್ಲರೊಂದಿಗೆ ಮಾತನಾಡಿದ್ದೆ. ಆದರೆ ನನಗೆ ಅವಕಾಶ ಸಿಗುತ್ತಿಲ್ಲ. ನನಗೆ ತಂಡದಲ್ಲಿ ಚಾನ್ಸ್ ನೀಡಲ್ಲ ಎಂದಾದರೆ ನನ್ನನ್ನ ನಿಮ್ಮ ತಂಡಕ್ಕೆ ಏಕೆ ಕರೆಸಿಕೊಂಡಿದ್ದೀರಾ? ನನ್ನ 2 ತಿಂಗಳುಗಳನ್ನು ಹಾಳು ಮಾಡಲ್ಲ ಎಂದು ಕೆಂಡ ಕಾರಿದ್ದಾರೆ ಸ್ನೇಹಿತರೆ. ಇನ್ನು ಮಾತು ಮುಂದುವರೆಸಿದ ಅವರು, ನನ್ನ ಸಮಯವೂ ಕೂಡ ಅಮೂಲ್ಯವಾಗಿದೆ. ನಾನು ನಿಮಗೆ ಭರವಸೆ ನೀಡುತ್ತೇನೆ. ನನಗೆ ತಂಡದಲ್ಲಿ ಒಮ್ಮೆ ಅವಕಾಶ ನೀಡಿ ನೋಡಿ. ನಾನು ಉತ್ತಮವಾದ ಆಟವನ್ನು ಆಡುವ ಮೂಲಕ ಆರ್ಸಿಬಿ ತಂಡಕ್ಕೆ ಗೆಲುವನ್ನು ತಂದುಕೊಡಬಲ್ಲ ಕೆಪಾಸಿಟಿ ನನ್ನಲ್ಲಿದೆ ಎಂದು ವಿಲ್ ಜಾಕ್ಸ್ ಹೇಳಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಬಂಧುಗಳೇ, ಆರ್ಆರ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ವಿಲ್ ಜಾಕ್ಸ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.